ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ತರಗತಿಯಲ್ಲಿ ನಿನ್ನೆ ನಾವು ಟೆನ್ಸ್ ಬಗ್ಗೆ ಕಲಿತಾ ಇದ್ವಿ. ಆ ಟೆನ್ಸಲ್ಲಿ ಮುಖ್ಯವಾಗಿ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸನ್ನು ನೋಡಿದ್ವಿ. ಅಂದರೆ ಟೆನ್ಸನ್ನು ನಾವು 3 ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಆ 3 ರೀತಿಯಲ್ಲಿ ಒಂದು ಪ್ರೆಸೆಂಟ್ ಟೆನ್ಸು, ಇನ್ನೊಂದು ಪಾಸ್ಟ್ ಮತ್ತು ಇನ್ನೊಂದು ಫ್ಯೂಚರ್ ಅಂತ ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಆ 3 ಇಂಪಾರ್ಟೆಂಟ್ ಆಗಿರುವಂತಹ ಟೆನ್ಸಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಫಸ್ಟ್ ಟೆನ್ಸ್ ಆಗಿರುವಂತಹ ಪ್ರೆಸೆಂಟ್ ಟೆನ್ಸನ್ನು ನಾವು ಇವತ್ತಿನ ತರಗತಿಯಲ್ಲಿ ಬಹಳ ವಿವರವಾಗಿ ಕಲಿತಾ ಹೋಗೋಣ. ಪ್ರೆಸೆಂಟ್ ಟೆನ್ಸ್ ಅಂದರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ವರ್ತಮಾನ ಕಾಲ ಅಂತ ಕರಿತೀವಿ. ಈ ವರ್ತಮಾನ ಕಾಲವನ್ನು ನಾವು ಯಾಕೆ ಬಳಕೆ ಮಾಡ್ಕೊಳ್ತೀವಿ, ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ನೋಡೋದಾದರೆ, ಪ್ರೆಸೆಂಟ್ ಟೆನ್ಸ್ ಇಸ್ ಅ ಶೋಸ್ ಆ್ಯನ್ ಆ್ಯಕ್ಷನ್ ದಟ್ ಹ್ಯಾಪನ್ ನೌ. ಅಂದರೆ ಈ ಸದ್ಯದಲ್ಲಿ ಕಣ್ಣ ಮುಂದೆ ಒಂದು ಕೆಲಸ ನಡೀತಾ ಇತ್ತು ಅಂತಂದ್ರೆ ಅದನ್ನು ವರ್ತಮಾನ ಕಾಲ ಅಂತ ಕರಿತೀವಿ. ಅದು ಹೇಗಿರಬೇಕು ಅಂತಾರೆ, ರೆಗ್ಯುಲರ್ ಆಗಿರಬೇಕು, ಈಸ್ ಆಲ್ವೇಸ್ ಟ್ರೂ, ಅಂದ್ರೆ ಸರ್ವಕಾಲಿಕ ಸತ್ಯವಾಗಿರಬೇಕು ಅಂತ. ಅಂದರೆ ಕಣ್ಣು ಮುಂದೆ ಒಂದು ಕೆಲಸ ನಡೀತಾ ಇತ್ತು ಅಂತಂದ್ರೆ ಆ ಕೆಲಸವನ್ನು ನಾವು ವರ್ತಮಾನ ಕಾಲ ಅಂತ ಸೂಚಿಸ್ತೀವಿ. ಅದನ್ನ ಇಂಗ್ಲೀಷ್ನಲ್ಲಿ ನಾವು ಪ್ರೆಸೆಂಟ್ ಟೆನ್ಸನ್ನು ಸೂಚಿಸ್ತೀವಿ. ಹಾಗಿದ್ರೆ ವರ್ತಮಾನ ಕಾಲ ಅಂತಂದ್ರೆ ಏನು, ಇನ್ನಷ್ಟು ನಿಮ್ಗೆ ಅರ್ಥವಾಗಿ ಹೇಳಬೇಕು ಅಂತಂದ್ರೆ, ಈಗ ನಡೆಯುವ, ಅಂದರೆ ಈ ಸದ್ಯದಲ್ಲಿ ಒಂದು ಕೆಲಸ ನಡೀತಾ ಇತ್ತು ಅಂತಂದರೆ ಅದು ನಿಯಮಿತವಾಗಿ ನಡೀತಾ ಇರಬೇಕು, ಅಥವಾ ಅದು ಸತ್ಯವಾಗಿರುವಂತಹ ಕ್ರಿಯೆಯನ್ನು ಸೂಚಿಸ್ತಾ ಇರಬೇಕು. ಅಂತಹ ವಾಕ್ಯಗಳನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಇನ್ನು ಕೈಂಡ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ಗಳು ಯಾವ್ಯಾವ? ಆ ಕೈಂಡ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ಗಳಲ್ಲಿ ನಾವು ಯಾವ ಪ್ರೆಸೆಂಟ್ ಟೆನ್ಸನ್ನು ಮೊದಲು ಕಲಿತೀವಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲಿತೀವಿ. ಆ ಕೈಂಡ್ಸ್ ಆಫ್ ಪ್ರೆಸೆಂಟ್ ಟೆನ್ಸು ಏನನ್ನು ಸೂಚಿಸ್ತೈತಿ ಅಂತಂದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು, ಕೈಂಡ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಕೈಂಡ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲದ ವಿಧಗಳು ಅಂತ ಕರಿತೀವಿ. ವರ್ತಮಾನ ಕಾಲದ ವಿಧಗಳಲ್ಲಿ ಮೊದಲು ಕಲಿತಾ ಇರುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸರಳ ವರ್ತಮಾನ ಕಾಲ ಅಂತಲೂ ಕೂಡ ಕರಿತೀವಿ, ಸಾಮಾನ್ಯ ವರ್ತಮಾನ ಕಾಲ ಅಂತಲೂ ಕೂಡ ಕರಿತೀವಿ, ಸಾದಾ ವರ್ತಮಾನ ಕಾಲ ಅಂತಲೂ ಕೂಡ ಕರಿತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವಾಕ್ಯಗಳು ಬಹಳ ಸಿಂಪಲ್ ಆಗಿರ್ತಾವ, ಬಹಳಷ್ಟೇನು ಕ್ಲಿಷ್ಟಕರವಾಗಿರೋದಿಲ್ಲ. ಕೇವಲ ವಾಕ್ಯ ಸಬ್ಜೆಕ್ಟು ಮತ್ತು ವರ್ಬನ್ನು, ಅಂದರೆ ಕರ್ತೃಪದ ಮತ್ತು ಮುಖ್ಯ ಕ್ರಿಯಾಪದವನ್ನು ಮಾತ್ರ ಹೊಂದಿರುತ್ತಾ ಆ ಸಿಂಪಲ್ ಆಗಿರುವಂತಹ ವಾಕ್ಯವನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಎಲ್ಲೆಲ್ಲಿ ಬಳಕೆ ಮಾಡ್ಕೊಳ್ತೀವಿ? ದಿನನಿತ್ಯ ಅಭ್ಯಾಸಗಳು, ಡೈಲಿ ಹ್ಯಾಬಿಟ್ಸ್ ಅಂತ ಕರಿತೀವಿ ನಾವು. ನಮ್ಮ ದಿನನಿತ್ಯದ ಅಭ್ಯಾಸಗಳನ್ನು ಹೇಳೋಕೆ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಸಾಮಾನ್ಯ ಸತ್ಯಗಳನ್ನು ಹೇಳ್ತಾ ಇದ್ವು ಅಂತಂದ್ರೆ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಅಂತಂದ್ರೆ ವಾಕ್ಯದ ರಚನೆ ಹೇಗಿರ್ತೈತಿ, ದ ಸ್ಟ್ರಕ್ಚರ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಅಂತ ನೋಡೋದಾದ್ರೆ, ವಾಕ್ಯದ ರಚನೆಗಳು ಮೊದಲಿಗೆ ವಾಕ್ಯದ ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಯಾವುದಾದ್ರೂ ಒಂದು ಕರ್ತೃಪದವನ್ನು ತಗೊಳ್ತೀವಿ. ಆ ಕರ್ತೃಪದ ನಾಮಪದ ಆಗಿರಬಹುದು, ಸರ್ವನಾಮಪದ ಆಗಿರಬಹುದು. ನಂತರದಲ್ಲಿ ಅದಕ್ಕೆ ನಾವು ಮುಖ್ಯ ಕ್ರಿಯಾಪದ ಮೂಲ ರೂಪವನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಹಚ್ತೀವಿ. ಇದರಲ್ಲಿ ಒಂದು ವಿಶೇಷವಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ, ಎಲ್ಲಾದರೂ ಸಬ್ಜೆಕ್ಟ್ ಪ್ಲೇಸಲ್ಲಿ ಹಿ, ಸಿ, ಇಟ್ ಬತ್ತು ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಸಬ್ಜೆಕ್ಟ್ ಪ್ಲೇಸಲ್ಲಿ ಹಿ ಆಗಲಿ, ಸಿ ಆಗಲಿ, ಇಟ್ ಬತ್ತು ಅಂತಂದರೆ ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ ಪ್ರತ್ಯಯವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಕೇವಲ ಹಿ, ಸಿ, ಇಟ್ ಬಂದಿರುವಂತಹ ಸಬ್ಜೆಕ್ಟ್ಗಳ ಮುಂದೆ ಮಾತ್ರ. ಹಾಗಿದ್ರೆ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋದರೆ ಇನ್ನಷ್ಟು ನಮ್ಗೆ ಅರ್ಥ ಆಗುತ್ತಾ. ಫಾರ್ ಎಕ್ಸಾಂಪಲನ್ನು ನಾವು ಗಮನಿಸ್ರಲ್ಲಿ, ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಆದರೆ ಗೋ ಅನ್ನುವಂಥದ್ದು ಇಲ್ಲಿ ವರ್ಬ್ ಆಗುತ್ತಾ. ವಾಕ್ಯ ಜಸ್ಟ್ ಐ ಗೋ ಅಂದರೂ ಕೂಡ ಇದು ಸಿಂಪಲ್ ಪ್ರೆಸೆಂಟನ್ನು ಸೂಚಿಸುವಂಥದ್ದು. ಐ ಗೋ ಟು ಸ್ಕೂಲ್, ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟು, ಗೋ ಅನ್ನುವಂಥದ್ದು ವರ್ಬು, ಇಲ್ಲಿ ಟು ಸ್ಕೂಲ್ ಅನ್ನುವಂಥದ್ದು ಆಬ್ಜೆಕ್ಟು. ಇನ್ನು ನೆಕ್ಸ್ಟ್ ವಾಕ್ಯವನ್ನು ಗಮನಿಸ್ರಿ, ಸಿ ರೀಡ್ಸ್ ಎ ಬುಕ್ಸ್. ಇಲ್ಲಿ ಸಿ ರೀಡ್ಸ್ ಎ ಬುಕ್ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಅದ, ಅವಳು ಪುಸ್ತಕ ಓದುತ್ತಿದ್ದಾಳೆ. ಅಂದರೆ ಇವೆಲ್ಲವೂ ಕೂಡ ವರ್ತಮಾನ ಕಾಲವನ್ನು ಸೂಚಿಸುವಂಥದ್ದು. ಅವಳು ಈಗೇನು ಮಾಡಕತ್ತಾಳಪ್ಪ ಅಂತಂದ್ರೆ ಪುಸ್ತಕವನ್ನು ಓದಕತ್ತಾಳ. ಇಲ್ಲಿ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ. ಇವುಗಳು ಎಲ್ಲವೂ ಏನನ್ನು ಸೂಚಿಸ್ತೈತಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಸೂಚಿಸುವಂಥದ್ದು. ಇಲ್ಲಿ ಸಿ ಅಂತದ, ಸಿ ಮುಂದೆ ವರ್ಬ್ಗೆ ಎಸ್ ಪ್ರತ್ಯಯ ಬಂದೈತಿ. ಅವಾಗಲೇ ಹೇಳಿದ್ದೆ ನಿಮಗೆ, ಹಿ ಆಗಲಿ, ಸಿ ಆಗಲಿ, ಇಟ್ ಆಗಲಿ, ಇವುಗಳ ಮುಂದೆ ವರ್ಬ್ ಜೊತೆ ನಾವು ಎಸ್ ಅಥವಾ ಇ ಎಸ್ ಪ್ರತ್ಯಯವನ್ನು ಬಳಕೆ ಮಾಡ್ಕೊಳ್ತೀವಿ.
ಇಲ್ಲಿ ಸಿ ಬಂದಿರೋದ್ರಿಂದ ಇಲ್ಲಿ ವರ್ಬ್ ಮೇನ್ ಮುಖ್ಯ ಕ್ರಿಯಾಪದ ಜೊತೆಗೆ ಎಸ್ ಪ್ರತ್ಯಯ ಬಂದೈತಿ. ಸೊ ಅದಕ್ಕೆ ಐ ಗೋ ಟು ಸ್ಕೂಲ್ ಅನ್ನೋದಾಗಲಿ, ಸಿ ರೀಡ್ಸ್ ಎ ಬುಕ್ ಅನ್ನೋದಾಗಲಿ, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಅನ್ನೋದಾಗಲಿ, ಇವೆಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಸೂಚಿಸುವಂತಹ ವಾಕ್ಯಗಳು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಅರ್ಥ ಮಾಡ್ಕೊಡ್ರಿ, ಒಂದು ವಾಕ್ಯ ಒಂದು ದಿನನಿತ್ಯ ಹವ್ಯಾಸಗಳನ್ನು ಹೇಳುವಂಥವು ಅಥವಾ ಸಾಮಾನ್ಯ ಸತ್ಯಗಳನ್ನು ಹೇಳುವಂತಹ ವಾಕ್ಯಗಳಾಗಿದ್ದರೆ ಅವುಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳು ಅಂತ ಕರಿತೀವಿ. ವಾಕ್ಯದ ಸ್ಟ್ರಕ್ಚರು ಸಬ್ಜೆಕ್ಟ್ ಇರ್ತೈತಿ. ಸಬ್ಜೆಕ್ಟ್ ಆದಮೇಲೆ V1 ಅಂದರೆ ಮೂಲ ಮುಖ್ಯ ಕ್ರಿಯಾಪದವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟು ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸನ್ನು ನಾವು ನೋಡೋದು ಹೋದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನೋಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ನಡೆಯುತ್ತಿರುವ ವರ್ತಮಾನ ಕಾಲ ಅಂತ. ಇಲ್ಲಿ ಆ ಪದನ ಹೇಳುವಂತೆ ನಡೆಯುತ್ತಿರುವ ಅಂತಂದ್ರೆ ಒಂದು ಕೆಲಸ ಹಾಗೆ ಸ್ಟಿಲ್ ಕಂಟಿನ್ಯೂ ಐತಿ, ಅದು ಮುಗುದಿಲ್ಲ. ಯಾವುದಾದ್ರೂ ಒಂದು ಕೆಲಸ ನಡೀತಾ ಇತ್ತು ಅಂತಂದ್ರೆ ಅದು ನಮ್ಮ ಕಣ್ಣಿಗೆ ಇನ್ನೂ ಪ್ರೊಸೆಸ್ ಒಳಗಿತ್ತು ಅಂತಂದ್ರೆ, ಪ್ರಕ್ರಿಯೆ ಒಳಗಿತ್ತು ಅಂತಂದ್ರೆ, ಆ ಕೆಲಸ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಅಂತಂದ್ರೆ ಆವಾಗ ನಾವು ಈ ಪ್ರಕಾರದ ಸೆಂಟೆನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂಥದ್ದು ಎಲ್ಲೆಲ್ಲಿ ಬಳಕೆ ಮಾಡ್ಕೊಳ್ತೀವಿ ನಾವು ಅದರ ಯೂಸಸ್ ಅನ್ನು ನೋಡೋದಾದ್ರೆ, ಈಗ ನಡೆಯುತ್ತಿರುವ ಕ್ರಿಯೆ ಅಂದರೆ ಕಣ್ಣು ಮುಂದೆ ಒಂದು ಕೆಲಸ ಕಂಟಿನ್ಯೂ ಆಗ್ತಾ ಇರಬೇಕು. ಆ ಕೆಲಸ ಏನಾಗಿರಬಾರ್ದು, ಸ್ಟಾಪ್ ಆಗಿರಬಾರ್ದು, ಆ ಕೆಲಸ ನಿಂತಿರಬಾರ್ದು. ಆ ಕೆಲಸ ನಾವು ನೋಡುವಾಗಲೂ ಕೂಡ ಏನಾಗಿರಬೇಕು ಅಂತಂದ್ರೆ ಕಂಟಿನ್ಯೂ ಆಗಿರಬೇಕು. ಆ ಕೆಲಸ ಕಂಟಿನ್ಯೂ ಆಗ್ತಾ ಇತ್ತು ಅಂತಂದ್ರೆ ಅವಾಗ ನಾವು ಈ ಪ್ರಕಾರದ ವಾಕ್ಯವನ್ನು ಬಳಕೆ ಮಾಡ್ಕೊಳ್ತೀವಿ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ವಾಕ್ಯದ ಸ್ಟ್ರಕ್ಚರ್ ಹೇಗಿರ್ತೈತಿ ಅಂತಂದ್ರೆ ಈ ಹಿಂದೆ ನೋಡಿದ್ವಿ, ಕೇವಲ ಅಲ್ಲಿ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಮಾತ್ರ ಇತ್ತು. ಬಟ್ ಇಲ್ಲಿ ಫಸ್ಟಿಗೆ ಸಬ್ಜೆಕ್ಟನ್ನು ಬಳಕೆ ಮಾಡ್ಕೊಳ್ತೀವಿ. ಸಬ್ಜೆಕ್ಟ್ ಆದಮೇಲೆ ಸಹಾಯಕ ಕ್ರಿಯಾಪದಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಹಂಗಂದ್ರೆ ಸಹಾಯಕ ಕ್ರಿಯಾಪದಗಳು ಯಾವುವು ಅಂತಂದ್ರೆ ಇಲ್ಲಿ ಆಮ್, ಈಸ್, ಆರ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ನೆನಪಲ್ಲಿ ಇಟ್ಕೊಳ್ಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ನಾವು 3 ರೀತಿಯಾದಂಥ ಸಹಾಯಕ ಕ್ರಿಯಾಪದವನ್ನು ಬಳಕೆ ಮಾಡ್ಕೊಳ್ತೀವಿ. ಒಂದೇದು ಆಮ್, ಆಮೇಲೆ ಈಸ್ ಮತ್ತು ಆರ್ ಅನ್ನುವಂಥದ್ದು. ಆಮ್, ಈಸ್, ಆರ್ ಇವು ಎಲ್ಲಿ ಬಳಕೆ ಆಗ್ತಾವು ಅಂತಾರೆ ಪ್ರೆಸೆಂಟ್ ಟೆನ್ಸಲ್ಲಿ ಬಳಕೆ ಆಗುವಂತಹ ಸಹಾಯಕ ಕ್ರಿಯಾಪದಗಳು. ಇಲ್ಲಿ ವಾಕ್ಯದ ಸ್ಟ್ರಕ್ಚರಲ್ಲಿ ಫಸ್ಟಿಗೆ ಸಬ್ಜೆಕ್ಟ್ ಬರ್ತೈತಿ. ಸಬ್ಜೆಕ್ಟ್ ಆದಮೇಲೆ ಆಮ್, ಈಸ್, ಆರ್, ಅದಾದಮೇಲೆ ವರ್ಬ್ ಬರ್ತೈತಿ. ವರ್ಬ್ ಜೊತೆ ಇದು ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ನಾವು ING ಪ್ರತ್ಯಯವನ್ನು ಹಚ್ತೀವಿ. ಎಲ್ಲಿ ಮುಖ್ಯ ಕ್ರಿಯಾಪದ ಜೊತೆಗೆ ING ಬರುತ್ತೋ ಆ ING ಏನು ಸೂಚಿಸ್ತೈತಿ ಅಂತಂದ್ರೆ ಒಂದು ಕೆಲಸ ಕಂಟಿನ್ಯೂ ಆಗಿ ಇನ್ನೂ ನಡಿಲಾಕತ್ತೈತಿ ಅಂತ. ಎಲ್ಲಿ ಕಂಟಿನ್ಯೂಸ್ ಟೆನ್ಸ್ ಬರುತ್ತೋ ಅಲ್ಲಿ ವರ್ಬ್ ಜೊತೆ ಕಂಪಲ್ಸರಿ ಏನು ಬರುತ್ತಾ ಅಂದ್ರೆ ING ಪ್ರತ್ಯಯ ಬರುತ್ತಾ. ಯಾವ ವರ್ಬ್ ಜೊತೆ ING ಪ್ರತ್ಯಯ ಇರುತ್ತೋ ಅದು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಐತೆ ಅಂತ ನೀವು ತಿಳ್ಕೊಂಡ್ಬಿಡ್ಬೇಕು. ಹಾಗಿದ್ರೆ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ರೈಟಿಂಗ್, ನಾನು ಬರೆಯುತ್ತಿದ್ದೇನೆ. ಇಲ್ಲಿ ಐ ಜೊತೆಗೆ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದವನ್ನು ನಾವು ಆಮ್ ಬಳಸ್ತೀವಿ. ಒಂದು ನೆನಪಲ್ಲಿ ಇಟ್ಕೊಳ್ಬೇಕು, ಆಮ್ ಅನ್ನುವಂಥದ್ದು ಕೇವಲ ಐ ಮುಂದೆ ನಾವು ಬಳಕೆ ಮಾಡುವಂತಹ ಸಹಾಯಕ ಕ್ರಿಯಾಪದವಾಗಿರ್ತದೆ ಮತ್ತು ಆಮ್ ಅನ್ನ ನಾವು ಬೇರೆ ಯಾವುದೇ ಸಬ್ಜೆಕ್ಟ್ ಮುಂದೆ ಬಳಕೆ ಮಾಡೋದಿಲ್ಲ. ಎಲ್ಲಿ ಆಯ್ ಇರುತ್ತೋ ಆಯ್ ಮುಂದೆ ಕಂಪಲ್ಸರಿ ನಾವು ಏನು ಹಚ್ಚಬೇಕು ಅಂತಂದ್ರೆ ಸಹಾಯಕ ಕ್ರಿಯಾಪದ ಆಮ್ ಅನ್ನು ಹಚ್ಚಬೇಕು. ಇಲ್ಲಿ ರೈಟ್ ಅನ್ನುವಂಥದ್ದು ವರ್ಬ್, ಆ ವರ್ಬ್ ಜೊತೆಗೆ ING ಪ್ರತ್ಯಯ ಹಚ್ಚಿದಾಗ ಅದು ರೈಟಿಂಗ್ ಆಯಿತು. ಅಂದರೆ ಅವನು ಬರೆಯುತ್ತಿದ್ದಾನೆ. ಈ ಸದ್ಯದಲ್ಲಿ ಅವನು ಏನು ಮಾಡಾಕತ್ತಾನಪ್ಪ ಅಂತಾರೆ ಬರೆಯಕತ್ತಾನ. ಆ ಬರೆಯುತ್ತಿರುವುದನ್ನು ಆ ಕೆಲಸವನ್ನು ಸೂಚಿಸೋಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟು ದೇ ಆರ್ ಪ್ಲೇಯಿಂಗ್, ಅವರು ಏನು ಮಾಡ್ಲಕತ್ತಾರ ಅಂತಾರೆ ಈಗ ಸದ್ಯಕ್ಕೆ ಆಟವನ್ನು ಆಡುತ್ತಿದ್ದಾರೆ. ದೇ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟು, ಆರ್ ಅನ್ನುವಂಥದ್ದು ಇಲ್ಲಿ ಸಹಾಯಕ ಕ್ರಿಯಾಪದ. ಇಲ್ಲಿ ಮುಖ್ಯ ಕ್ರಿಯಾಪದ ಜೊತೆ ಪ್ಲೇ ಜೊತೆಗೆ ನಾವು ING ಪ್ರತ್ಯಯವನ್ನು ಯಾಕೆ ಹಚ್ಚಿದ್ದೀವಿ ಅಂತಂದ್ರೆ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ. ಇವಾಗಲೂ ಕೂಡ ಅವ್ರು ಏನು ಮಾಡಕತ್ತಾರ ಅಂತಂದ್ರೆ ಆಟವನ್ನು ಆಡುತ್ತಿದ್ದಾರೆ. ಆ ಆಟ ಇನ್ನೂ ಮುಗಿದಿಲ್ಲ. ಆ ಆಟವನ್ನು ಸೂಚಿಸೋಕೆ ನಾವು ಏನನ್ನು ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ಗಮನಿಸೋದಾದ್ರೆ, ಹಿ ಈಸ್ ಈಟಿಂಗ್ ಎ ಫುಡ್, ಅವನು ಊಟವನ್ನ ಮಾಡುತ್ತಿದ್ದಾನೆ. ಈಗ ಸದ್ಯಕ್ಕೆ ಅವನು ಏನು ಮಾಡಕತ್ತಾನಪ್ಪ ಅಂತಾರೆ ಊಟ ಮಾಡಕತ್ತಾನ. ಇಲ್ಲಿ ಹಿ ಅನ್ನುವಂಥದ್ದು ಸಬ್ಜೆಕ್ಟ್ ಆದರೆ ಇಲ್ಲಿ ಈಸ್ ಅನ್ನುವಂಥದ್ದು ಸಹಾಯಕ ಕ್ರಿಯಾಪದ. ಇಲ್ಲಿ ಈಟ್ ಜೊತೆಗೆ ನಾವು ಏನು ಹಚ್ಚಿವಿ ಅಂತಂದ್ರೆ ING ಪ್ರತ್ಯಯವನ್ನು ಹಚ್ಚಿರೋದ್ರಿಂದ ಈಟಿಂಗ್ ಆಯಿತು. ಅವನು ಏನು ತಿನ್ನುತ್ತಿದ್ದಾನೆ, ಊಟವನ್ನು ಮಾಡುತ್ತಿದ್ದಾನೆ. ಇನ್ನು ನೆಕ್ಸ್ಟ್ ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸ್ ಅನ್ನು ನಾವು ನೋಡೋದಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನಾವು ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ
ಪೂರ್ಣ ವರ್ತಮಾನ ಕಾಲ ಅಂತ ಬಳಕೆ ಮಾಡ್ಕೊಳ್ತೀವಿ. ಪೂರ್ಣ ವರ್ತಮಾನ ಕಾಲಗಳನ್ನು ನಾವು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದರೆ ಇತ್ತೀಚೆಗೆ ಪೂರ್ಣಗೊಂಡ ಕ್ರಿಯೆ ಅಥವಾ ಈಗ ಪರಿಣಾಮ ಇರುವ ಕ್ರಿಯೆ ಅನ್ನುವಂಥದ್ದು. ಅಂದರೆ ಒಂದು ವರ್ತಮಾನ ಕಾಲದಲ್ಲಿ ಒಂದು ಕೆಲಸ ಸಂಪೂರ್ಣವಾಗಿ ಮುಗಿದಿತ್ತು ಅಂತಂದರೆ ಆ ಮುಗಿದಿರುವಂತಹ ಕೆಲಸದ ಬಗ್ಗೆ ಮಾತನಾಡೋಕೆ, ಕ್ರಿಯೆದ ಬಗ್ಗೆ ಮಾತನಾಡೋಕೆ ನಾವು ಈ ಪ್ರಕಾರದ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಅದುವೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು. ಇಲ್ಲಿ ವಾಕ್ಯದ ಸ್ಟ್ರಕ್ಚರನ್ನು, ವಾಕ್ಯದ ರಚನೆಯನ್ನು ನಾವು ಗಮನಿಸಬೇಕಾದ್ರೆ ಮೊದಲು ಇಲ್ಲಿ ಸಬ್ಜೆಕ್ಟನ್ನು ಬಳಕೆ ಮಾಡ್ಕೊಳ್ತೀವಿ. ಸಬ್ಜೆಕ್ಟ್ ಆದಮೇಲೆ ಸಹಾಯಕ ಕ್ರಿಯಾಪದಗಳಾಗಿ ಹ್ಯಾಸ್ ಮತ್ತು ಹ್ಯಾವನ್ನು ಬಳಕೆ ಮಾಡ್ಕೊಳ್ತೀವಿ. ಒಂದು ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ರಿ, ಯಾವುದಾದ್ರೂ ನೀವು ಓದುವಾಗ, ಒಂದು ಇಂಗ್ಲೀಷನ್ನು ಓದುವಾಗ ಆ ವಾಕ್ಯದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬಂದಿತ್ತು ಅಂತಂದ್ರೆ ಅದು ಯಾವ ಪ್ರಕಾರದ ವಾಕ್ಯ ಆಗಿರ್ತೈತಿ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ತದೆ. ಅದಾದ ನಂತರ ವರ್ಬ್ V3 ಫಾರ್ಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಗಮನಿಸ್ತೀವಿ. ಇಲ್ಲಿ ಸಬ್ಜೆಕ್ಟ್ ಆದಮೇಲೆ ಹ್ಯಾವ್ ಮತ್ತು ಹ್ಯಾಸನ್ನು ಬಳಕೆ ಮಾಡ್ಕೊಳ್ತೀವಿ. ಅದಾದಮೇಲೆ V3 ಫಾರ್ಮನ್ನು ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಎಕ್ಸಾಂಪಲನ್ನು ನಾವು ಗಮನಿಸೋದಾದರೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್. ನಾನು ನನ್ನ ಗೃಹಪಾಠ ಮುಗಿಸಿದ್ದೇನೆ. ಆ ಕ್ರಿಯೆ ಏನಾಗೈತಿ ಅಂತಂದರೆ ಇಲ್ಲಿ ಈ ಹೋಮ್ವರ್ಕ್ ಅನ್ನುವಂತಹ ಒಂದು ಕ್ರಿಯೆ ಸದ್ಯಕ್ಕೆ ಏನಾಗಿದೆ, ಕಂಪ್ಲೀಟ್ ಆಗೈತಿ. ಆ ಕ್ರಿಯೆ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಸಿ ಹ್ಯಾಸ್ ಗಾನ್ ಟು ಮಾರ್ಕೆಟ್. ಅವಳು ಮಾರುಕಟ್ಟೆಗೆ ಹೋಗಿದ್ದಾಳೆ. ಇಲ್ಲಿ ಕೂಡ ಕ್ರಿಯೆ ಪೂರ್ಣಗೊಂಡಿರೋದ್ರಿಂದ ಈ ಪ್ರಕಾರದ ಟೆನ್ಸನ್ನು ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ನಿರಂತರ ವರ್ತಮಾನ ಕಾಲ, ಪೂರ್ಣ ನಿರಂತರ ವರ್ತಮಾನ ಕಾಲ ಅಂತ ಕರಿತೀವಿ. ಇದನ್ನು ನಾವು ಹಿಂದಿನಿಂದ ಪ್ರಾರಂಭವಾಗಿ ಈಗಲೂ ನಡೆಯುತ್ತಿರುವ ಕ್ರಿಯೆ. ಅಂದರೆ ಒಂದು ಕ್ರಿಯೆ ಈ ಹಿಂದೆ ಆಲ್ರೆಡಿ ಪ್ರಾರಂಭ ಆಗಿರಬೇಕು. ಅದು 1 ತಿಂಗಳ ಹಿಂದೆ ಆಗಿರಬಹುದು, 2 ತಿಂಗಳ ಹಿಂದೆ ಆಗಿರಬಹುದು, 1 ವರ್ಷದ ಹಿಂದೆ ಆಗಿರಬಹುದು. ಆ ಕೆಲಸ ಭೂತಕಾಲದಲ್ಲಿ ಪ್ರಾರಂಭವಾಗಿ, ಒಂದು ಕ್ರಿಯೆ ಭೂತಕಾಲದಲ್ಲಿ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲೂ ಕೂಡ ಇನ್ನೂ ಕಂಟಿನ್ಯೂ ಆಗ್ತಾ ಇತ್ತು ಅಂತಂದರೆ, ಆ ಕೆಲಸ ಪೂರ್ಣವಾಗದೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ರು ಅಂತಂದರೆ ಆವಾಗ ನಾವು ಈ ಪ್ರಕಾರದ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ವಾಕ್ಯದ ರಚನೆಯನ್ನು ಗಮನಿಸೋದಾದರೆ ಮೊದಲಿಗೆ ನಾವು ಇಲ್ಲಿ ಏನು ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಸಬ್ಜೆಕ್ಟನ್ನು ಬಳಕೆ ಮಾಡ್ಕೊಳ್ತೀವಿ. ಸಬ್ಜೆಕ್ಟ್ ಆದಮೇಲೆ ಹ್ಯಾಸ್ ಮತ್ತು ಹ್ಯಾವನ್ನು ಬಳಕೆ ಮಾಡ್ಕೊಳ್ತೀವಿ. ಅದಾದ ನಂತರ ಬೀನ್ ಬಳಕೆ ಮಾಡ್ಕೊಳ್ತೀವಿ. ಬೀನ್ ಆದಮೇಲೆ ವರ್ಬ್ ಜೊತೆ ING ಪ್ರತ್ಯಯವನ್ನು ಬಳಕೆ ಮಾಡ್ಕೊಳ್ತೀವಿ. ಯಾಕೆ ING ಪ್ರತ್ಯಯನ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಇನ್ನೂ ಕೆಲಸ ಪ್ರಗತಿಯಲ್ಲಿದೆ, ಅಂದರೆ ಆ ಕೆಲಸ ಇನ್ನೂ ಮುಗಿದಿಲ್ಲ. ಮೊದಲಿಗೆ ಕರ್ತೃಪದವನ್ನು ಬಳಕೆ ಮಾಡ್ಕೊಳ್ತೀವಿ. ಸಹಾಯಕ ಕ್ರಿಯಾಪದಗಳಾಗಿ ಹ್ಯಾಸ್ ಮತ್ತು ಹ್ಯಾವನ್ನು ಬಳಕೆ ಮಾಡ್ಕೊಳ್ತೀವಿ. ಹ್ಯಾಸ್ ಮತ್ತು ಹ್ಯಾವ್ ಜೊತೆ ಕಂಪಲ್ಸರಿ ನಾವು ಬೀನನ್ನು ಹಚ್ತೀವಿ. ಬೀನ್ ಆದಮೇಲೆ ಮುಖ್ಯ ಕ್ರಿಯಾಪದ ING ಪ್ರತ್ಯಯದೊಂದಿಗೆ ನಾವು ಏನು ಮಾಡ್ತೀವಿ ಅಂತ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಅನ್ನು ನಾವು ಗಮನಿಸೋದಾದರೆ ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ಅಂದರೆ ಈ 2 ತಾಸು ಹಿಂದಿನ ಏನು ಮಾಡ್ತಾ ಇದ್ನಿಪ್ಪ ಅಂತಾರೆ ಓದಾಕತ್ತೀನಿ. ಈಗ ಸ್ಟಿಲ್ ಏನು ಮಾಡಾಕತ್ತೀನಿ, ಓದ್ಲಾಕತ್ತೀನಿ. ಈಗ ನಾವು ಓದಾಕತ್ತಿರುವಂಥ ಸಮಯ, ಆ ಸಮಯದ ಡ್ಯೂರೇಷನನ್ನು ನೋಡೋದಾದರೆ ನಾನು 2 ತಾಸು ಆಯಿತು ಈಗ ಓದಾಕತ್ತೀನಿ ಅನ್ನೋದನ್ನು ಸೂಚಿಸುವಂಥದ್ದು. ಅಂದರೆ ಸ್ಟಿಲ್ ಇವಾಗಲೂ ಕೂಡ ಏನು ಮಾಡಕತ್ತಾನ ಅಂತಂದ್ರೆ ಆ ವಿದ್ಯಾರ್ಥಿ ಓದುತ್ತಿದ್ದಾನೆ, ಓದೋದನ್ನು ಇನ್ನೂ ಮುಗಿಸಿಲ್ಲ. ಆ ಓದೋದು ಕಂಟಿನ್ಯೂ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಈ ವಾಕ್ಯವನ್ನು ಏನು ಮಾಡ್ತೀವಿ ಅಂದರೆ ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ದೇ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ಫಾರ್ ಮಾರ್ನಿಂಗ್. ನಾನು ಬೆಳಿಗ್ಗೆಯಿಂದ ಕೆಲಸವನ್ನು ಮಾಡುತ್ತಿದ್ದೇನೆ. ಯಾವಾಗಿನಿಂದ ಕೆಲಸ ಮಾಡುತ್ತಿದ್ದೇನೆ? ಬೆಳಿಗ್ಗೆಯಿಂದ. ಆ ಕೆಲಸ ಇವಾಗಲೂ ಕೂಡ ಏನಾಗಿಲ್ಲ, ಮುಗಿದಿಲ್ಲ, ಇವಾಗಲೂ ಕೂಡ ಸ್ಟಿಲ್ ಕಂಟಿನ್ಯೂ ಆಗಿರೋದ್ರಿಂದ ಈ ಪ್ರಕಾರದ ಟೆನ್ಸನ್ನು ನಾವು ಏನು ಮಾಡ್ತೀವಿ ಅಂತಾರೆ ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಬಹಳ ಸರಳವಾಗಿ ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸ್ಗಳನ್ನ, ಈ 4 ಪ್ರೆಸೆಂಟ್ ಟೆನ್ಸ್ಗಳನ್ನ ನಾವು ಒಂದು ಈಸಿ ಟ್ರಿಕ್ ಮೂಲಕ ಕಲಿಬೇಕು, ತಿಳ್ಕೊಳ್ಬೇಕು ಅಂತಂದರೆ ಈ ಕೆಳಗಡೆ ಗಮನಿಸ್ರಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನು ನಾವು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ದಿನನಿತ್ಯ ಹವ್ಯಾಸಗಳನ್ನು ಹೇಳೋಕೆ, ದಿನನಿತ್ಯದ ಹವ್ಯಾಸಗಳನ್ನು ಹೇಳೋಕೆ ನಾವು ಏನು ಮಾಡ್ತೀವಿ ಅಂತಾರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಐ ಈಟ್ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಸದ್ಯದಲ್ಲಿ ಒಂದು ಕೆಲಸ ಇನ್ನೂ ಪ್ರಾರಂಭವಾಗೈತಿ, ಆ ಕೆಲಸ ಇನ್ನೂ ಮುಗಿದಿಲ್ಲ, ಅದು ಇನ್ನೂ ಸ್ಟಿಲ್ ಕಂಟಿನ್ಯೂ ಐತಿ, ಆ ಕೆಲಸ ಇನ್ನೂ ನಡಿಲಕತ್ತೈತಿ ಅಂತ ಹೇಳೋಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಐ ಈಟ್ ಇತ್ತು, ಇಲ್ಲಿ ಐ ಆಮ್ ಈಟಿಂಗ್. ಇನ್ನು ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಆ ಕೆಲಸ ಮುಗಿದಿರಬೇಕು. ಇಲ್ಲಿ ಒಬ್ಬ ವಿದ್ಯಾರ್ಥಿ ಊಟವನ್ನು ಮಾಡ್ತಾ ಇದ್ದ, ಆ ಊಟ ಇವಾಗ ಸದ್ಯಕ್ಕೆ ಏನಾಗೈತಪ್ಪ ಅಂತಂದ್ರೆ ಐ ಹ್ಯಾವ್ ಇಟೆನ್, ಮುಗ್ದೈತಿ, ಆ ಊಟ ಮಾಡೋದು ಮುಗ್ದೈತಿ ಅಂತ ಬಳಕೆ ಮಾಡ್ಕೊಳ್ಳೋಕೆ ನಾವು ಇದನ್ನ ಏನು ಮಾಡ್ತೀವಿ, ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟು
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸಿನ್ಸ್ ಆ್ಯಂಡ್ ಫಾರ್ ಅನ್ನು ಎಲ್ಲಿ ಬಳಕೆ ಮಾಡ್ಕೋತೀವಿ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಸಮಯವನ್ನು ಸೂಚಿಸ್ತಾ ಇತ್ತು ಅಂತಂದ್ರೆ ಐ ಹ್ಯಾವ್ ಬೀನ್ ಈಟಿಂಗ್. ಆ ವಿದ್ಯಾರ್ಥಿ ಊಟ ಮಾಡಾಕತ್ತಿದ್ದ. ಯಾವಾಗ ಊಟ ಮಾಡಾಕತ್ತಿದ್ದ? ಈ ಹಿಂದೆ ಈ ಒಂದು 5 ನಿಮಿಷ 10 ನಿಮಿಷ ಆಯಿತು ಊಟ ಮಾಡಾಕತ್ತಿದ್ದ. ಸದ್ಯಕ್ಕೆ ಸ್ಟಿಲ್ ಹೀಗೆ ಮಾಡಾಕತ್ತಾನ ಅಂತಂದ್ರೆ ಇನ್ನೂ ಊಟ ಮಾಡ್ಲಾಕತ್ತಾನ, ಇನ್ನೂ ಆ ಕ್ರಿಯೆ ನಡಿಲಾಕತ್ತೈತಿ, ಇನ್ನೂ ಊಟ ಮಾಡೋದು ಕಂಪ್ಲೀಟ್ ಆಗಿಲ್ಲ. ಆ ಊಟ ಮಾಡೋದು ಕಂಪ್ಲೀಟ್ ಆಗಿಲ್ಲ, ಆ ಕ್ರಿಯೆ ಇನ್ನೂ ನಡಿಲಾಕತ್ತೈತಿ ಅಂತ ಹೇಳೋಕೆ ಐ ಹ್ಯಾವ್ ಬೀನ್ ಈಟಿಂಗ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಇದಿಷ್ಟು ಟೇಬಲ್ಸ್ ಸಾಕು ನಿಮಗೆ ಗೊತ್ತಾಗ್ಬಿಡ್ತೈತಿ ಎಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸನ್ನು ನಾವು ಗಮನಿಸಿದ್ವಿ. ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನೋಡಿದ್ವಿ, ಅದಾದ ನಂತರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡಿದ್ವಿ, ಅದಾದ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡಿದ್ವಿ, ಅದಾದ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಕಲಿತಾ ಹೋಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.